ಬೇಸಿಗೆ ಆರಂಭವಾಗುವ ಮುನ್ನವೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಭಾವ ಶುರುವಾಗಿದೆ. ಈಗಾಗಲೇ ಖಾಸಗಿ ಟ್ಯಾಂಕರ್ ಮಾರಾಟಗಾರರು ಜನರಿಂದ ಹೆಚ್ಚಿನ ದುಡ್ಡು ವಸೂಲಿ ಮಾಡಿ ನೀರು ಪೂರೈಕೆ ಮಾಡ್ತಾ ಇದ್ದಾರೆ. ಈ ಕುರಿತು ಇಂದು ಬಿಬಿಎಂಪಿ ನಗರಾಭಿವೃದ್ಧಿ ಮತ್ತು ಜಲಮಂಡಳಿ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಎನ್ನುವುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೇಸಿಗೆ ಮುನ್ನವೇ ಬಿಗಡಾಯಿಸಿದ ಕುಡಿಯುವ ನೀರಿನ ಸಮಸ್ಯೆ. ನಗರದಲ್ಲಿ ಹಲವು ಕಡೆ ಕುಡಿಯುವ ನೀರಿಗಾಗಿ ಜನರ ಹಾಹಾಕಾರ. ನೀರಿನ ದಾಹ ತೀರಿಸಲು ಪ್ರತಿ ಕ್ಷೇತ್ರಕ್ಕೆ 10 ಕೋಟಿ ಮೀಸಲಿಟ್ಟ ಸರ್ಕಾರ. ಮಹಾನಗರಿಯಲ್ಲಿ ಟ್ಯಾಂಕರ್ ನೀರು ಮಾಫಿಯಾ ಶುರು. ರಾಜ್ಯದೆಲ್ಲೆಡೆ ಬರಗಾಲ ತಾಂಡವವಾಡ್ತಾ ಇದೆ. ಇದು ರಾಜಧಾನಿ ಬೆಂಗಳೂರನ್ನು ಬಿಟ್ಟಿಲ್ಲ. 1 ಕೋಟಿ ಜನಸಂಖ್ಯೆ ಹೊಂದಿರುವ ರಾಜ್ಯ ರಾಜಧಾನಿಗೆ ಕುಡಿಯುವ ನೀರು ಪೂರೈಕೆ ಮಾಡುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಅಂತರ್ಜಲ ನೀರಿನ ಮಟ್ಟ ದಿನ ದಿನಕ್ಕೂ ಕುಸಿಯುತ್ತಿತ್ತು. ಇದರಿಂದ ನಗರದಲ್ಲಿರುವ ಬೋರ್ವೆಲ್ಗಳು ಹಂತ ಹಂತವಾಗಿ ಬಂದಾಗ್ತಾ ಇವೆ. ಇನ್ನು ಕಾವೇರಿ ನೀರಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದರೆ ಕಾವೇರಿ ಜಲಾನಯನದಲ್ಲಿ ನೀರಿನ ಮಟ್ಟ ಕೂಡ ಇಳಿಕೆಯಾಗ್ತಿದೆ. ಇದರಿಂದ ನಗರದ ಜನರು ನೀರಿನ ಟ್ಯಾಂಕರ್ ಮೊರೆ ಹೋಗ್ತಿದ್ದಂಗೆ ಟ್ಯಾಂಕರ್ ಮಾಫಿಯಾ ಜೋರಾಗ್ತಾ ಇದೆ. ಇದಕ್ಕಾಗಿ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಜಲಮಂಡಳಿ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಕುಡಿಯುವ ನೀರಿನ ಪೂರೈಕೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಬಿಬಿಎಂಪಿ ಮುಕ್ತ ಆಯುಕ್ತ ತುಷಾರ್ ಗಿರಿನಾಥ್, ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್, ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಚರ್ಚಿಸಿದರು. ಟ್ಯಾಂಕರ್ ಮಾಫಿಯಾ ಕಡಿವಾಣಕ್ಕೆ ಎಚ್ಚರಿಕೆ ನೀಡಿದರೆ ಹೊರತು ಕ್ರಮ ಕೈಗೊಳ್ಳುವ ಕುರಿತು ಸ್ಪಷ್ಟ ನಿರ್ಧಾರ ಸಭೆಯಲ್ಲಿ ವ್ಯಕ್ತವಾಗಿಲ್ಲ. ಈಗ ಈ ವಿಚಾರ ಏನಿದೆ ಹಿಂದೂ ಕೂಡ ಪ್ರಸ್ತಾಪ ಬಂದಿತ್ತು. 2016-17 ನಲ್ಲಿ ಕೂಡ ಬಂದಿತ್ತು. ಆ ಟೈಮ್ನಲ್ಲೂ ಕೂಡ ನಾವು ಟ್ಯಾಂಕರ್ ಕಮಾಂಡಿಯರ್ ಮಾಡ್ತೀವಿ ಅಂತ ಚೇರ್ಮನ್ ಆಗಿ ಸೇಮ್ ಡಿಸಿಷನ್. ಈಗ ಕೂಡ ಚೇರ್ಮನ್ ಸೇಮ್ ಡಿಸಿಷನ್. ಹೀಗಾಗಿ ಅದು ಮುಂದೆ ನೋಡೋಣ, ಕಡಿವಾಣ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ 2 ನಮ್ಮ ಹತ್ರ ರೆಗ್ಯುಲೇಟರಿ ಮೇಜರ್ಸ್ ಇವೆ. ನಂಬರ್ 1 ಅವರು ಮಾಡಿಲ್ಲ, ಇದನ್ನು ಕೈ ಮೀರಿ ಹೋಗ್ತಾ ಇದ್ರೆ ಗವರ್ಮೆಂಟ್ ಇಂಟರ್ಫಿಯರ್ ಮಾಡಬಾರ್ದು ಅಂತ ಇಲ್ಲ. ನಾವು ರೈಟ್ ನೌ ಇನ್ ದ ಮಂತ್ ಆಫ್ ಫೆಬ್ರವರಿ ಈಗ ಆಕ್ಷನ್ ತಗೊಳ್ಬೇಕಾದ್ರೆ 700-300 ನಡೆಸಬಹುದು ಅಂತ ಇದೆ. ನಾಳೆ ದಿವಸ ಇದು ಜಾಸ್ತಿ ಪ್ರಮಾಣ ತಗೊಳ್ಬೇಕು ಅಂತ ಆದ್ರೆ ಎಲ್ಲ ತಗೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಇದನ್ನೇ ಮಾಡಬೇಕಾಗಿರುತ್ತದೆ. ನಮ್ಮ ಟ್ರೇಡ್ ಲೈಸೆನ್ಸ್ ನಲ್ಲಿ ಆಕ್ಚುಲಿ ಅವರು ಎಷ್ಟು ಮಟ್ಟಕ್ಕೆ ಎಷ್ಟು ಮಂದಿ ಇಲ್ಲಿ ವಾಟರ್ ಟ್ಯಾಂಕರ್ ಮಾಡ್ತಾ ಇದ್ದಾರೆ, ಎಲ್ಲರೂ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ ಅಥವಾ ಇಲ್ಲ, ಇದು ಒಂದು ಪ್ರಶ್ನಾತ್ಮಕ ವಿಚಾರ. ಯಾಕೆಂದ್ರೆ ಅವರು ಯಾವ ಸೋರ್ಸ್ ತೋರಿಸ್ತಾರೆ ಆ ಸೋರ್ಸ್ ರೆಸಿಡೆನ್ಷಿಯಲ್ ಇರುತ್ತೆ. ಆ ಮಂದಿಗೆ ಯಾರು ದುಡ್ಡು ಕೊಡ್ತಾರೆ, ಇಫ್ ಯು ವಾಂಟ್ ಟು ಸ್ಟಾಪ್ ಯು ಕ್ಯಾನ್ ಫೈಂಡ್ ಔಟ್. ನೀವು ಯಾವ ತೋರಿಸಿದ್ರಿ, ಕಮರ್ಷಿಯಲ್ ತೋರಿಸಿದ್ದೀರಾ, ಪಾಯಿಂಟ್ ಸೋರ್ಸ್ ಕಮರ್ಷಿಯಲ್ ಇರುತ್ತಾ. ಈ EIC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಯಲ್ಲಿ BWSSB ಅವರು ಅಪ್ರೂವ್ ಮಾಡಿದ್ರೆ ಮಾತ್ರನೇ ಬೋರ್ವೆಲ್ ಕೊರೆದು ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಕೊಡಬೇಕು ಅಂಡ್ ರೆಸಿಡೆನ್ಷಿಯಲ್ ಇವ್ರು ಕೊಡಬೇಕು. ಅದರಲ್ಲಿ ಎಷ್ಟು ಮಟ್ಟಕ್ಕೆ ಕರ್ನಾಟಕ ವಾಟರ್ ತಗೊಂಡಿದ್ದಾರೆ ಚೆಕ್ ಮಾಡಬಹುದು. ತೀರ್ಮಾನ ತೆಗೆದುಕೊಳ್ಳಕ್ಕೆ ಬೇರೆ ಬೇರೆ ಹಂತ ಇದೆ, ಸರ್ಕಾರದಲ್ಲಿ ಹಂತ ಇದೆ. ಅವರು ಯಾವಾಗಲೂ ಜನರ ಅಪೇಕ್ಷೆಗೆ ತಕ್ಕ ನಾವು ಆಕ್ಷನ್ ತಗೊಳ್ತೀವಿ. ಅದಕ್ಕೆ ನಮ್ದು ಸರ್ಕಾರದಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಡಿಸಿಷನ್ ಆಗ್ತದೆ. ಸದ್ಯಕ್ಕೆ ಈ ಡಿಸಿಷನ್ ಇಲ್ಲ. ಇನ್ನು ಬೆಂಗಳೂರಿಗೆ ಸದ್ಯ ಕಾವೇರಿಯಿಂದ ದಿನನಿತ್ಯ 1450 MLD ನೀರು ಪಡೆಯಲಾಗುತ್ತಿದೆ. ಇದೀಗ 1572 MLDಗೆ ನೀರನ್ನ ಪಡೆಯಲಾಗುತ್ತಿದೆ. 11,000 ಸಾರ್ವಜನಿಕ ಬೋರ್ವೆಲ್ಗಳು ಇದ್ದು ಇದರಲ್ಲಿ 800ಕ್ಕೂ ಹೆಚ್ಚು ಬೋರ್ವೆಲ್ಗಳು ಬಂದಾಗಿವೆ. 40-50% ಬೋರ್ವೆಲ್ನಲ್ಲಿ ಕುಡಿಯುವ ನೀರು ಲಭ್ಯವಾಗ್ತಿಲ್ಲ. ಈ ಹಿನ್ನೆಲೆ ನಗರಕ್ಕೆ ಕಾವೇರಿ ನೀರಿಗೆ ಹೆಚ್ಚಿನ ಡಿಮ್ಯಾಂಡ್ ಶುರುವಾಗಿದೆ. ಎಲ್ಲೆಲ್ಲಿ ಬೋರ್ವೆಲ್ ಸಮಸ್ಯೆ ಇದೆಯೋ ಅಲ್ಲಿ ಪರ್ಯಾಯ ಮಾರ್ಗವಾಗಿ ಉಚಿತವಾಗಿ ಕುಡಿಯುವ ನೀರನ್ನ ಟ್ಯಾಂಕರ್ ಮೂಲಕ ಪೂರೈಕೆ ಮಾಡಿ ಆನಂತರ ಹೊಸ ಬೋರ್ವೆಲ್ ಕೊರೆಯಲು ಬಿಬಿಎಂಪಿ ಜಲಮಂಡಳಿ ನಿರ್ಧರಿಸಿದೆ. ಇದಕ್ಕೆ ಸರ್ಕಾರ ಕೂಡ ಸಮ್ಮತಿಸಿ ಪ್ರತಿಯೊಂದು ಕ್ಷೇತ್ರಕ್ಕೆ 10 ಕೋಟಿ ಹಣ ಬಿಡುಗಡೆಗೆ ಮುಂದಾಗಿದೆ. ಸದ್ಯದ ಮಟ್ಟಿಗೆ ಬಿಬಿಎಂಪಿ ಬಳಿ 200 ಹಾಗೂ ಜಲಮಂಡಳಿಯಿಂದ 68 ಟ್ಯಾಂಕರ್ ಮೂಲಕ ನೀರಿನ ಸಮಸ್ಯೆ ಇರುವ ಏರಿಯಾಗಳಿಗೆ ಉಚಿತವಾಗಿ ಪೂರೈಕೆ ಮಾಡಲು ಇಂದು ನಿರ್ಧರಿಸಲಾಯಿತು. ಬೋರ್ವೆಲ್ ಕೊರತೆ ಆಗಿರೋದ್ರಿಂದ ಕಾವೇರಿ ಮೇಲೆ ಇರುವ ಒತ್ತಡ ಜಾಸ್ತಿ ಆಗಿದೆ. ಮೇನ್ ಆಗಿ ಬೋರ್ವೆಲ್ಗಳು ನಮ್ಮ ಖಾಸಗಿ ಬೋರ್ವೆಲ್ಗಳು ಅಂದ್ರೆ ನಮ್ಮ ಸಾರ್ವಜನಿಕ ಬೋರ್ವೆಲ್ 11,000 ಬೋರ್ವೆಲ್ ನಮ್ಮ ನಗರದಲ್ಲಿ ಇದೆ. 11,000 ಬೋರ್ವೆಲ್ ಇದೆ. ಆದ್ರೆ ಖಾಸಗಿ ಬೋರ್ವೆಲ್ ಮನೆ ಮನೆಗೆ ಕೊರತೆ. ನೀವು ಹೇಳಿದ ಪ್ರಕಾರ ಮನೆ ಮನೆಗೆ 4.5 ಲಕ್ಷ ಬೋರ್ವೆಲ್ಗಳು ಆಗಿದೆ.
ನಮ್ಮ ಕಾವೇರಿ ನೀರನ್ನು ತಗೊಳ್ತಾರೆ, ಅವ್ರ ಮನೆಯಿಂದ ಬೋರ್ವೆಲ್ ಬಳಕೆ ಮಾಡ್ಕೊಳ್ತಾರೆ. ಈಗ ಏನಾಗಿದೆ, ಅವರದ್ದು ಬೋರ್ವೆಲ್ ಕೊರತೆ ಆಗಿದೆ, ಪಬ್ಲಿಕ್ ಬೋರ್ವೆಲ್ ಕೊರತೆ ಆಗಿದೆ. ಎರಡು ಕಡೆಯಿಂದ ಕೊರತೆ ಆಗಿರೋದ್ರಿಂದ ಕಾವೇರಿ ಮೇಲೆ ಇರುವಂತಹ ಒತ್ತಡ ಜಾಸ್ತಿ ಆಗಿದೆ. ಡಿಸ್ಟ್ರಿಬ್ಯೂಷನ್ ತೊಂದರೆ ಆಗ್ತದೆ. ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿ ತೊಂದರೆ ಆಗ್ತದೆ, ವಿಶೇಷವಾಗಿ ಕೊಳಚೆ ಪ್ರದೇಶಗಳಿಂದ ನೀರಿನ ಶೇಖರಣೆ ಮಾಡೋಕ್ಕಾಗಿ ಟ್ಯಾಂಕರ್ ಮಾಡ್ಕೊಳ್ಳೋಕೆ ಟ್ಯಾಂಕ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ, ಅವರಿಗೆ ತೊಂದರೆ ಆಗ್ತದೆ. 1450 MLD ನೀರು ನಮಗೆ ಬಳಕೆ ಆಗ್ಬೇಕಿತ್ತು. ಈ 1450 MLD ಹಳೆ ಬೆಂಗಳೂರು ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ನೀರಿನ ಪ್ರಮಾಣ. ಒಟ್ಟಾರೆ ಬೇಸಿಗೆ ಆರಂಭದಲ್ಲಿಯೇ ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗಿದ್ದು, ಇದರ ಬೆನ್ನಲ್ಲೇ ಖಾಸಗಿ ಟ್ಯಾಂಕರ್ ನೀರಿನ ಮಾಲೀಕರು ನಗರದ ಜನರಿಂದ ಹೆಚ್ಚು ಹಣ ಸುಲಿಗೆ ಮಾಡ್ತಿದ್ರೆ ಬಿಬಿಎಂಪಿ ಮಾತ್ರ ಯಾಕೋ ತುಟಿ ಬಿಚ್ಚುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಬರಗಾಲ ನಿರ್ವಹಣೆ ಅಧಿಕಾರ ಬಳಸಿಕೊಂಡು ನಗರದಲ್ಲಿರುವ 3,000 ಟ್ಯಾಂಕರ್ಗಳನ್ನ ಸರ್ಕಾರ ವಶಕ್ಕೆ ಪಡೆಯುವ ಚಿಂತನೆಯಲ್ಲಿದೆ. ಒಟ್ನಲ್ಲಿ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ನೀಡಿ ನೀರಿನ ಬವಣೆಯಿಂದ ಬೆಂಗಳೂರಿನ ಜನರನ್ನ ಕಾಪಾಡುತ್ತಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಈವರೆಗಿನ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.